ಓಂ ಗಂಗಾಧರಾಯ ನಮಃ. ಇವತ್ತು ಭೂಕಂಪನೋ ಪ್ರಳಯನೋ ಬರೋ ಹಾಗಿದೆ. ರಾವಣ ಬ್ರಹ್ಮ ಶಿವನ ಸಾಕ್ಷಾತ್ಕಾರಕ್ಕೋಸ್ಕರ ತಪಸ್ ಮಾಡಿರೋ ಹಾಗೆ ಮಾಡ್ತಿದ್ದಾನೆ. ವಿಷಯ ಏನು ಅಂತ ತಿಳ್ಕೊಳ್ಳೋಣ ನಡಿ. ನಡೀರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಿಕಾಸ್, ಏನೋ ನೀನ್ ಮಾಡ್ತಿರೋ ಕೆಲ್ಸ? ಅಕ್ಕ, ವಾಟ್ಸ್ ಯುವರ್ ಪ್ರಾಬ್ಲಮ್? ನಾವಿನ್ನೂ ಬದುಕೇ ಇದೀವಿ ಬಾಮೈದ. ಸತ್ತೋಗಿರೋರ್ಗೆ ಹಾರ ಹಾಕಿದಾಗ ಹಾಕಿದ್ಯಲ್ಲ. ಜೊತೆಗೆ ದೇವ್ರ ಮನೇಲಿ ಬೇರೆ ಪೂಜೆ ಮಾಡ್ತಿದೀಯಾ? ಹೀಗ್ ವಿಪರೀತವಾದ ಚೇಷ್ಟೆ ಏನೋ? ಅಷ್ಟಕ್ಕೂ ನನ್ನ ತಮ್ಮನಾಗ ಹೀಗೂ ಹುಡ್ದೆ ನೀನು. ಅಮ್ಮ ಏನಾದ್ರೂ ಬದುಕಿದ್ರೆ ನಿನ್ ಕೆಲ್ಸ ನೋಡ್ ಹೃದಯ ಹೊಡ್ ಸತ್ತೋಗ್ತಿದ್ಲು. ಅದಕ್ಕೆ ಅಲ್ವಾ ಅಪ್ಪ ಅಮ್ಮ ಮೊದ್ಲೇ ಹೋಗಿದ್ದು? ಹೋಗಿರೋರ್ ಬಗ್ಗೆ ಇವಾಗ ಯಾಕೆ ಬಿಡು. ನಾವು ಬದುಕಿದ್ದಾಗಲೇ ನಮ್ಮನ್ನು ಸಾಯಿಸಿದ್ಯಾ. ಈ ಕಾನ್ಸೆಪ್ಟ್ ಉದ್ದೇಶ ಏನು? ಅವನಿ ಜೊತೆ ಬೇಗ ಮದ್ವೆ ನಡೀಲಿಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಸಾಯಿಸ್ಬಿಡ್ತೀನಿ. ಜೊತೆಲೇ ಇದ್ದು ಗ್ರ್ಯಾಂಡ್ ಆಗಿ ಶವಯಾತ್ರೆ ಮಾಡ್ತೀನಿ. ಹಾಗೇನೆ ಅಂತ್ಯಕ್ರಿಯೆನ ಕೂಡ ಅದ್ಭುತವಾಗಿ ಮಾಡ್ತೀನಿ. 13ನೇ ದಿನದ ಕಾರ್ಯದವರೆಗೂ ಹೀಗೆ ಹಾರ ಹಾಕಿ ನಮಸ್ಕಾರ ಮಾಡ್ತೀನಿ. ಅದಕ್ಕೆ ಮೊದಲೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ಬಾಟಮ್ ಲೈನ್ ಏನು ಅಂದ್ರೆ ನನ್ನ ಮದುವೆ ನಿಮ್ ಸಾವು ಮೇಲೆ ನಿಂತಿದೆ. ಅವನಿ ಜೊತೆ ನಿನ್ ಮದ್ವೆ ತಪ್ಪದೆ ನಡೆಯುತ್ತೆ. ನೋಡ್ತಿದೀಯಾ ಇವನ್ ಮಾಡ್ತಿರೋ ಕೆಲ್ಸಗಳನ್ನ? ಸಹನಿಗೆ ಪರೀಕ್ಷೆಗಳು ಜಾಸ್ತಿ ಆದ್ರೆ ವಿಕ್ಕಿ ಹಾಗೆ ಬದಲಾಗ್ತಾರಮ್ಮ. ಅಬ್ಬಾ, ನಾನ್ ಪಾಯಿಂಟ್ ನ ಸರಿಯಾಗಿ ಕ್ಯಾಚ್ ಮಾಡಿದೆ. ನೀವ್ ನಾಳೆ ಬಂದು ಮುಹೂರ್ತ ಇಡಿ ಅಂತ ಇನ್ನಷ್ಟು ಫೋರ್ಸ್ ಮಾಡಿ. ಅವನಿ ವಿಕಾಸ್ ಮದುವೆ ಮುಹೂರ್ತ ಬೇಗ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನಾವ್ ಈ ಮನೆಯಲ್ಲಿ ಇಂಥ ಘಟನೆ ದಿನಕ್ಕೊಂದು ನೋಡ್ಬೇಕಾಗಿ ಬರುತ್ತೆ. ಅಷ್ಟಕ್ಕೂ ಆ ಮನೇಲಿ ಪರಿಸ್ಥಿತಿ ಏನು? ಶ್ರೀಕರ್ ಹಳೆದನ್ ಬರ್ತೋಗಿರೋದು ನಿನಗೆ ಒಳ್ಳೇದೇ ತಾನೆ? ಏನಾಗೋದು ನನ್ ತಲೆ. ಏನ್ ನಡೀತು? ಶ್ರೀಕರ್ ಪೂರ್ತಿಯಾಗಿ ನಂದಾರಿಗೆ ಬರ್ತಾರೆ ಅನ್ಕೊಂಡ್ರೆ ಅವನಿ ಶ್ರೀಕರ್ನ ಆಫೀಸಿಗೆ ಕರ್ಕೊಂಡು ಹೊರಟೋಗಿದ್ದಾಳೆ. ಶ್ರೀಕರ್ ಅವನಿನ್ನ ಮರ್ತೋಗಿದ್ರು ಅವನಿ ಮಾತ್ರ ಶ್ರೀಕರ್ನ ಬಿಡೋ ತರ ಕಾಣಿಸ್ತಾನೆ ಇಲ್ಲ. ನೀನೇನ್ ಮಾಡ್ತಿದ್ದೆ? ಇಬ್ರು ಚೆನ್ನಾಗಿ ತಿರ್ಗಾಡ್ಕೊಂಡ್ ಬನ್ನಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳಿ ಸೆಂಡ್ ಆಫ್ ಕೊಟ್ಬಿಟ್ಟು ಕಳಿಸ್ತಾ? ಸಿಚುವೇಶನ್ ನನ್ ಕೈ ಮೀರ್ ಹೋಗಿದೆ ವಿಕಾಸ್. ಇಂಥ ನಾಟಕದ ಮಾತಾಡ್ಬೇಡ ನನ್ನ ಹತ್ರ. ನನಗ್ ಹೆಂಡತಿ ಆಗೋಳು ಅವನ ಜೊತೆ ಹೋಗೋದು ಅಂದ್ರೇನು? ಅವಳ ಜೊತೆಗೆ ಹೋಗಿದ್ ಮಾತ್ರಕ್ಕೆ ಏನೂ ಆಗಲ್ಲ ಬಿಡು. ಅವನಿ ಜೊತೆ ನಿನ್ ಮದ್ವೆ ಖಂಡಿತವಾಗ್ಲೂ ಮಾಡಿಸ್ತೀನಿ. 6ನೇ ತಾರೀಕು ನಿಮ್ ಮದ್ವೆ ಜೊತೆಗೆ ನನ್ನ ಮದ್ವೆ ಕೂಡ ನಡಿಬೇಕು. 6ನೇ ತಾರೀಕು ದಾಟ್ತು ಅಂದ್ರೆ ನಿನ್ ಫೋಟೋ ಕೂಡ ಅದ್ರ ಜೊತೆ ಸೇರುತ್ತೆ. ಏನೇ ನಮ್ಗೆ ಕರ್ಮ? ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಮನ್ಸು ಗಟ್ಟಿ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಏನೇ? ವಿಕಾಸ್ನ ನಾವು ರಾಮನ್ ಥರ ಬುದ್ಧಿವಂತನ್ ಥರ ವೇದವತಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡಿದ್ವಿ ಅಲ್ವಾ? ಹೌದು. ಇವನ್ ಬಗ್ಗೆ ಅವ್ರಿಗೆ ಗೊತ್ತಾಗೋಯ್ತಾ? ಅವ್ರಿಗಲ್ಲ, ಆ ಅವನಿಗೆ ಗೊತ್ತಾಗಿದೆ. ಒಂದಿನ ನಾನು ನಿಮ್ ಜೊತೆ ಫೋನಲ್ಲಿ ಮಾತಾಡುವಾಗ ಆ ಅವನಿ ಕೇಳಿಸ್ಕೊಂಡ್ಲು. ಆ ಮನೇಲಿ ನಾನು ಎಷ್ಟೇ ಜಾಗೃತಿಯಾಗಿ ಮೇಂಟೈನ್ ಮಾಡ್ತಿದ್ರು ಕೆಲವು ಸರಿ ಅವನಿ ಹತ್ರ ಸಿಕ್ಕಾಕೋತಿದ್ದೀನಿ.
ವಿಕಾಸ್ ಬಗ್ಗೆ ಗೊತ್ತಾದ ಮೇಲೆ ಅವನಿ ವೇದವತಿ ಅವ್ರಿಗೆ ಹೇಳ್ದೇನೆ ಯಾಕಿದ್ದಾಳೆ? ಮದುವೆ ವಿಷಯ ಹೇಳ್ಬಿಡ್ತೀನಿ ಅಂತ ನಾನ್ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಹೇಳ್ಕೊಳಕ್ಕಾಗ್ದಿರೋ ಪರಿಸ್ಥಿತಿಲಿದ್ದಾಳೆ. ಅದಕ್ಕೆ ವಿಕಾಸ್ ಅವನಿ ಮದ್ವೆಗೆ ಎಷ್ಟು ಬೇಗ ಮುಹೂರ್ತ ಇಡ್ತೀವೋ ಅಷ್ಟು ಒಳ್ಳೇದು. ನಾಳೆ ಬಂದು ಮುಹೂರ್ತದ ಬಗ್ಗೆ ಮಾತಾಡಿ. ಹಾಗೇನೆ ಈ ವಿಷಯ ಆ ಸ್ಯಾಡಿಸ್ಟ್ ಗೊತ್ತಾಗದೇ ಇರೋ ಹಾಗೆ ಜಾಗ್ರತೆ ವಹಿಸಿ. ಗೌತಮಿ, ಸ್ಟ್ರಾಂಗ್ ಕಾಫಿ ತಗೊಂಡ್ ಬಾ, ನನಗೆ ತಲೆ ನೋವ್ತಾ ಇದೆ. ನೀವು ಕೆಲಸ ಮಾಡೋ ಆಫೀಸ್ ಇದೆ. ಬನ್ನಿ ಭಾವ, ಬನ್ನಿ. ಎಲ್ರಿಗೂ ವಿಶ್ ಮಾಡು ಭಾವ. ಹಾಯ್. ಶ್ರೀಕರ್ ಅವರ ವಿಷಯನ ಎಲ್ರಿಗೂ ಹೇಳಿದ್ದೀನಿ ಅವನಿ ಅವರೇ. ಭಾವ, ಈ ಕಂಪನಿನಲ್ಲಿ ನೀನು ನಂಬರ್ 1 ಲೀಡರ್. ಈ ಕಂಪ್ನಿಲಿ ನೀನು ತುಂಬಾ ಪ್ರಮೋಷನ್ಸ್ ತಗೊಂಡಿದ್ಯಾ. ನಿನ್ನ ನಂಬ್ಕೊಂಡು ಚೆನ್ನೈಯಲ್ಲಿ ಒಂದು ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ. ನೀನ್ ಹಳೆದಿನೆಲ್ಲ ಮರ್ತೋಗಿರೋದಕ್ಕೆ ಚೆನ್ನೈ ವಿಷಯಗಳು ನಿನಗೆ ನೆನಪಾಗ್ತಿಲ್ಲ. ಆದ್ರೆ ಚೆನ್ನೈಯಲ್ಲಿ ಊಹಿಸ್ತಾ ಇರೋ ಅದ್ಭುತ ನಡೆದಿದೆ. ಏನ್ ನಡೆದಿದೆ? ಮುಂದೆ ಮುಂದೆ ನಿನಗೆ ಗೊತ್ತಾಗತ್ತೆ. ಅದು ನೆನಪಿಗೆ ಬರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಈ ಆಫೀಸಲ್ಲಿ ನಿನಗೆ ತುಂಬಾ ಪ್ರತ್ಯೇಕವಾದ ಸ್ಥಾನ ಇದೆ. ಇವರೆಲ್ಲರೂ ನಿಂಗೆ ತುಂಬಾ ಪರಿಚಯ ಇರೋರು. ನಿಂಗೆ ಯಾರಾದ್ರೂ ನೆನಪಾಗ್ತಾ ಇದ್ದಾರಾ? ಶ್ರೀಕರ್ ಸರ್, ಲಾಸ್ಟ್ ಮಂತ್ ನೀವು ನನ್ನ ಬರ್ತ್ಡೇಗೆ ಬಂದಿದ್ರಿ, ಧೂಮ್ ಧಾಮ್ ಅಂತ ಮಾಡಿದ್ವಿ, ನೆನಪಿದೆಯಾ ನಿಮಗೆ? ಸರ್, ನಾನು ಯಾವಾಗಲೂ ಟಾರ್ಗೆಟ್ ರೀಚ್ ಮಾಡ್ತಿಲ್ಲ ಅಂತ ನನಗೆ ತುಂಬ ಬೈತಿದ್ರಿ ಅಲ್ವಾ? ನಾನಾದರೂ ನೆನಪಿದ್ದೀನಾ? ನನ್ನ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳಿದರೆ ಫಸ್ಟು ನಿನ್ನ ಕೆಲಸ ಕರೆಕ್ಟಾಗಿ ಮಾಡು ಅಂದ್ರಿ. ನೆನಪಿದೆಯಾ ಸರ್? ಯಾರಾದ್ರೂ ನೆನಪಾದ್ರಾ ಬಾವಾ? ನನಗೆ ಯಾರು ನೆನಪಿಗೆ ಬರ್ತಿಲ್ಲ ಅವನಿ. ನನ್ನ ಕೂಡ ನೀನೇ ಈ ಆಫೀಸಲ್ಲಿ ಜಾಬ್ಗೆ ಸೇರಿಸಿದ್ದೆ. ಅದಾದ್ರೂ ನೆನಪಿಗೆ ಬಂತಾ? ಇಲ್ಲ ಅವನಿ. ಸರಿಯಾಗಿ ನೆನಪಿಸ್ಕೋ ಭಾವ. ನನಗೇನು ನೆನಪಾಗ್ತಿಲ್ಲ ಅವನಿ. ನನ್ನ ತಲೆ ಒಡೆದೋಗಿರೋ ಹಾಗೆ ಅನಿಸ್ತಿದೆ. ಭಾವ, ಓಕೆ, ಕೂಲ್ ಕೂಲ್ ಭಾವ. ಶ್ರೀಕರ್ ಅವ್ರ ಕಂಡೀಷನ್ ಹೇಗಿದೆ ಅಂತ ಎಲ್ಲರೂ ನೋಡಿದ್ರಿ ಅಲ್ವಾ? ಅದಕ್ಕೆ ನಾನು ಎಲ್ಲರ ಹತ್ರ ಏನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ, ಶ್ರೀಕರ್ ಅವ್ರಿಗೆ ಹಳೆದೆಲ್ಲ ನೆನಪಾಗೋವರೆಗೂ ಎಲ್ಲರೂ ಕೋಆಪ್ರೇಟ್ ಮಾಡೋಣ, ಸರಿನಾ? ಶ್ಯೂರ್. ಬಾವ, ನಿನ್ನ ಕ್ಯಾಬಿನ್ಗೆ ಹೋಗೋಣ ಬಾ. ಅವನಿ, ಏನು ಶ್ರೀಕರ್ ಸರ್ನ ಭಾವ ಭಾವ ಅಂತ ಕರೀತಾ ಇದೆಯಲ್ಲ? ಇದಕ್ಕೆ ಮುಂಚೆ ನೀನು ಇಲ್ಲಿ ಕೆಲಸ ಮಾಡ್ತಿದ್ದಾಗ ಭಾವ ಅಂತ ಕರೆದಿದ್ದು ನಾನು ಯಾವತ್ತೂ ನೋಡಲಿಲ್ಲ. ಅದು ಅಲ್ಲದೆ ಶ್ರೀಕರ್ ಸರ್ ಅವರು ನಿಹಾರಿಕಾನ ಮದುವೆ ಮಾಡ್ಕೋತಿದ್ದಾರಲ್ಲ,
ಅವನಿ ನನಗೆ ನಾದ್ನಿ ಆಗ್ತಾಳೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ಹಾಗೇನೆ ನಿಹಾರಿಕನ ನಾನು ಮದುವೆ ಆಗ್ತೀನಿ ಅಂತ ಕೂಡ ಅಮ್ಮನೇ ಹೇಳಿದ್ದಾರೆ. ಸದ್ಯಕ್ಕೆ ನಮ್ಮ ಅತ್ತೆ ವೇದವತಿಯವರು ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟರ್ ಹೇಳೋ ಮಾತನ್ನು ಬಿಟ್ಟರೆ ಬೇರೆಯವ್ರು ಹೇಳೋ ಮಾತುಗಳನ್ನ ಶ್ರೀಕರ್ ಅವರು ನಂಬೋ ಪರಿಸ್ಥಿತಿಲಿಲ್ಲ. ಎಷ್ಟೊಂದು ಆಕ್ಟಿವ್ ಆಗಿರುವಂಥ ಶ್ರೀಕರ್ ಸರ್ ಸಿಚುವೇಶನ್ ಸಡನ್ ಆಗಿ ಹೀಗಾಗೋದು ಸೋ ಸ್ಯಾಡ್. ಭಗವಂತನ ಮೇಲೆ ಭಾರ ಹಾಕಿದೀವಿ, ಎಲ್ಲ ಅವನೇ ನೋಡ್ಕೊತಾನೆ. ಬಾಬಾ ಮ್ಯಾನೇಜರ್ ಸರ್, ಪ್ರಾಜೆಕ್ಟ್ ಫೈಲ್ ತಗೊಂಡು ಬನ್ನಿ. ಬಾ. ಬಾಬಾ ಇದೇ ನಿನ್ ಕ್ಯಾಬಿನ್, ಕೂತ್ಕೋ. ಅವನಿಯವರೇ, ಈವ್ನಿಂಗ್ ಒಳಗೆ ಇದ್ರ ಡೀಟೇಲ್ಸ್ ಬೇಕು ಅಂತ ಬಾಸ್ ಹೇಳಿದ್ದಾರೆ. ನಾನು ಟ್ರೈ ಮಾಡ್ತೀನಿ ಸರ್. ಅಂದಹಾಗೆ ಬಾಸ್ಗೆ ಶ್ರೀಕರ್ ಅವ್ರ ವಿಷಯ ಗೊತ್ತಾ? ಇನ್ನೂ ಗೊತ್ತಿಲ್ಲ. ಸರಿ, ನೀವು ಹೋಗಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಓಕೆ ಅವನಿಯವರೇ. ಬಾವಾ, ರೀಸೆಂಟಾಗಿ ನೀನು ಹ್ಯಾಂಡಲ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ಇದ್ರ ಡೀಟೇಲ್ಸ್ ನಿನಗೆ ಬಿಟ್ಟರೆ ಮತ್ತಾರಿಗೂ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ನ ನಾನು ಓಪನ್ ಮಾಡ್ತೀನಿ. ನಿನಗಿದ್ರ ಬಗ್ಗೆ ಗೊತ್ತಾಗತ್ತೇನೋ ನೋಡೋಣ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ. ಫೀಲ್ಡಲ್ಲಿದೆಯಾ, ಆಫೀಸಲ್ಲಿದೆಯಾ? ಆಫೀಸಲ್ಲಿದ್ದೀನಿ ಸರ್. ಹೇಳಿ ಸರ್. ಅರ್ಜೆಂಟ್ ಮೀಟಿಂಗ್ ಇತ್ತು, ಡೆಲ್ಲಿಗೆ ಹೊರಟಿದ್ದೀನಿ. ಫ್ಲೈಟ್ ಟೆಕ್ನಿಕಲ್ ಇಶ್ಯೂ ಆಗಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಫ್ಲೈಟ್ಗೆ 2-3 ಅವರ್ಸ್ ಟೈಮ್ ಇದೆ ಸರ್. 1 ಅವರ್ ನಮ್ಮ ಆಫೀಸಲ್ಲಿ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬರ್ತಿದ್ದೀನಿ. ಹೌದಾ ಸರ್? ಬೇರೆ ಏನಿಲ್ಲ, ಪೆಂಡಿಂಗ್ ಪ್ರಾಜೆಕ್ಟ್ನ ಸಂಬಂಧಿಸಿರೋ ಫೈಲ್ಸ್ ರೆಡಿ ಮಾಡಿ ಇಡು, ಚೆಕ್ ಮಾಡಿ ಹೋಗ್ತೀನಿ. ಸ್ಟಾಫ್ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ ಸರ್, ನೀವು ಬನ್ನಿ ಸರ್. 15 ನಿಮಿಷದಲ್ಲಿ ರೀಚ್ ಆಗ್ತೀನಿ. ಓಕೆ ಸರ್. ಓಕೆ. ಬಾವಾ, ನಿನಗೆ ಬೇಗ ಹಳೆದೆಲ್ಲ ನೆನಪಾಗಬೇಕು. ನಾನು ನಿನ್ನ ಹೆಂಡತಿ ಅನ್ನೋ ವಿಷಯ ನಿನಗೆ ಗೊತ್ತಾಗಬೇಕು. ದೇವ್ರೆ, ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಸಹಾಯ ಮಾಡು. ಅವನಿಯವರೇ, ಒಂದು ವಿಷಯ ಮಾತಾಡಬೇಕು, ಸ್ವಲ್ಪ ಎಮರ್ಜೆನ್ಸಿ. ಹೊರಗಡೆ ಬನ್ನಿ. ಬಾವಾ, ನಾನು ಈಗಲೇ ಬರ್ತೀನಿ. ಸರಿ, ನಡೀರಿ. ಇದಕ್ಕೂ ಮುಂಚೆ ನಾನು ವರ್ಕ್ ಮಾಡಿರೋ ಆಫೀಸಾ ಇದು? ನಾನಿಲ್ಲಿಗೆ ಬಂದಿರೋ ಹಾಗೆ ಸ್ವಲ್ಪನೂ ನೆನಪಾಗ್ತಿಲ್ಲ. ಏನಾಯ್ತು? ಎಲ್ರಿಗೂ ಒಂದೇ ಸರಿ ಹೇಳಬೇಕು ಅಂತ ನಿಮ್ಮನ್ನು ಹೊರಗಡೆ ಕರೆದೆ. ಎಕ್ಸ್ಕ್ಯೂಸ್ ಮೀ. ಒಂದು ಇಂಪಾರ್ಟೆಂಟ್ ವಿಷಯ, ಎಲ್ಲರೂ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನಮ್ಮ ಬಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಫೀಸ್ ವಿಸಿಟಿಗೆ ಬರ್ತಿದ್ದಾರೆ. ನಿಮ್ಮ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿರೋ ಫೈಲ್ಸ್ನ ರೆಡಿ ಮಾಡ್ಕೊಳ್ಳಿ. ಬಾಸ್ ಚೆಕ್ ಮಾಡ್ತೀನಿ ಅಂತಂದಿದ್ದಾರೆ. ಓಕೆನಾ? ಓಕೆ ಸರ್. 15 ಮಿನಿಟ್ಸಲ್ಲಿ ಬಂದ್ಬಿಡ್ತಾರೆ. ಕಮಾನ್, ಹರಿ ಅಪ್. ಅವನಿಯವರೇ, ನಿಮ್ಮನ್ನ ಯಾಕೆ ಕರೆದೆ ಅಂತ ಹೇಳಿದ್ರೆ, ಶ್ರೀಕರ್ ಅವರ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಹೇಳೋದಕ್ಕೆ ನಾನೇ ಬಾಸ್ಗೆ ಕಾಲ್ ಮಾಡೋಣ ಅನ್ಕೊಂಡೆ. ಲಕ್ಕೀಲಿ ಅವರೇ ಬರ್ತಿದ್ದಾರೆ. ಶ್ರೀಕರ್ ಅವರ ಸಿಚುಯೇಷನ್ ಬಗ್ಗೆ ನೀವೇ ಬಾಸ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಓಕೆನಾ? ಅಷ್ಟಕ್ಕೂ ನಿಮ್ಮ ಮಗ ಬದುಕೆ ಇದ್ದಾನಾ? ಜೀವಂತ ಶವದ ಹಾಗೆ ಬಿದ್ದಿದ್ದಾನೆ. ಅವನ ಲೈಫೇ ನಾಶ ಮಾಡಿಬಿಟ್ಟೆ. ನೀನು ಕೂಡ ಜೀವನ ಪೂರ್ತಿ ಮದುವೆ ಆಗ್ದೇನೆ ಹೀಗೆ ತಿರುಗ್ತಾ ಇರ್ತೀಯ. ಮನ್ಸಿಗೆ ಇಷ್ಟ ಆಗೋವಂಥವ್ರನ್ನ ಪ್ರೀತಿಸಿದೀನಿ, ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದೀನಿ, ಸದ್ಯದಲ್ಲೇ ಮದ್ವೆನೂ ಮಾಡ್ಕೋತಾ ಇದ್ದೀನಿ. ನೀನ್ ಯಾರನ್ನ ಮಾಡ್ಕೊಳ್ತಿದ್ಯೋ ತಿಳ್ಕೊತೀನಿ. ಅಲ್ಲಿ ನೋಡಪ್ಪ, ನಿನ್ ಮದುವೆ ಆಗೋಳು ಬರ್ತೀಯಾಳೆ. ನಿಹಾರಿಕಾ ಎಂತವಳು ಬಾವನ್ ಬಾಸ್ಗೆ ಗೊತ್ತು.
ಅವ್ರು ಬರ್ತಿದ್ದ ಹಾಗೆ ಭಾವನ್ ಬಗ್ಗೆ ಹೇಳಿ ನಿಹಾರಿಕಾ ಭಾವನ್ ಮದ್ವೆ ಆಗ್ತಿದ್ದಾಳೆ ಅಂತ ಹೇಳ್ತೀನಿ. ನಿಹಾರಿಕಾ ಎಂಥವಳು ಅಂತ ಅವರೇ ಭಾವನ್ಗೆ ಹೇಳ್ತಾರೆ. ಆಗ ಭಾವಂಗೆ ಏನಾದ್ರೂ ನೆನಪಾಗ್ಬೋದು. ಬಂಡೆ ಕೆಳಗೆ ಕೈ ಸಿಕ್ಕಾಕೊಂಡಾಗೆ ವಿಕಾಸ್ಗೆ ನಾವು ಸಿಕ್ಕಾಕೊಂಡಿದೀವಿ. ಕೈಗೆ ಗಾಯ ಆಗ್ದಾಗ ಹೊರಗಡೆ ಎಳಿಬೇಕು ಅಂದ್ರೆ ನೀನ್ ಅಂದಾಗೆ ಬೇಗ ಅವನೇ ವಿಕಾಸ್ ಮದ್ವೆಗೆ ಮುಹೂರ್ತ ನೀಡಿಸ್ಬೇಕು. ಎಲ್ಲ ನಮ್ಮ ಕರ್ಮ. ಇನಿಷಿಯಲ್ ಸ್ಟೇಜಲ್ಲಿ ನಾವು ಅವನ ಹತ್ರ ದುಡ್ಡನ್ನು ಯಾಕೆ ತಗೋಬೇಕಾಗಿತ್ತು? ಇವತ್ತು ಅವನಿಂದ ನಾವು ಯಾಕೆ ಇಷ್ಟು ಕಷ್ಟಪಡಬೇಕು? ಆಗಿದ್ದನ್ನ ಬದಲಾಯಿಸೋ ಅವಕಾಶ ನಮಗಿಲ್ಲ. ನಡಿಬೇಕಾಗಿರೋದನ್ನಾದ್ರೂ ನಾವು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅದನ್ ಬಿಟ್ಟು ನನಗೆ ಬೇರೆ ಆಪ್ಷನ್ ಕೂಡ ಇಲ್ಲ. ಸರಿ, ಇನ್ನು ನಾನು ಹೊರಡ್ತೀನಿ. ಸರಿ. ವಿಕಾಸ್ ಬಗ್ಗೆ ಅವನಿಗೆ ಗೊತ್ತಾಗಿರೋ ವಿಷಯ ವಿಕಾಸಕ್ಕೆ ಗೊತ್ತಾಗದೇ ಇರೋ ಹಾಗೆ ಜಾಗೃತಿ ಆಗಿರಿ. ಸರಿನಮ್ಮ. ಸರಿ. ಬಾಯ್. ಬಾಯ್. ಏನಮ್ಮ ಅಷ್ಟು ಶಾಕ್ ಆದೆ? ಯಾರು? ಅವನಿ. ಶ್ರೀಕರ್ನ ಆಫೀಸ್ ಕರ್ಕೊಂಡು ಹೋಗಿದ್ದಾಳಲ್ವಾ? ಏನೋ ವಿಜಯ ಸಾಧಿಸಿರೋ ಹಾಗೆ ನಿನಗೆ ರೇಗ್ಸೋದಕ್ಕೆ ಫೋನ್ ಮಾಡಿರ್ತಾಳಷ್ಟೇ. ಹೌದು ನಿಹಾರಿಕಾ, ನಿನಗೆ ನನ್ನ ತಡೆಯೋಕ್ಕಾಗ್ತಿಲ್ಲ ನೋಡು ಅಂತ ಹೇಳೋದಕ್ಕೆ ಫೋನ್ ಮಾಡಿರ್ತಾಳೆ. ನೀನ್ ಫೋನ್ ರಿಸೀವ್ ಮಾಡಬೇಡ, ನೀನು ಹೊರಡು. ನಮ್ಮ ಮಧ್ಯ ಟಾಮ್ ಅಂಡ್ ಜೆರಿ ಆಟ ಇಡೀ ದಿನ ನಡೀತಾನೆ ಇರತ್ತೆ. ಇವಾಗ ಮಾತ್ರ ನನ್ನನ್ನು ಕಿಂಡಲ್ ಮಾಡೋದಕ್ಕೆ ಫೋನ್ ಮಾಡಿರಲ್ಲ. ಇನ್ನೇನೋ ಕಾರಣ ಇದೆ ಅನ್ಸುತ್ತೆ. ಹಾಗಾದ್ರೆ ರಿಸೀವ್ ಮಾಡಿ ಮಾತಾಡು. ಈ ಸಸ್ಪೆನ್ಸ್ ಯಾಕೆ ನಮ್ಗೆ? ಸರಿ, ಸ್ಪೀಕರ್ ಆನ್ ಮಾಡು. ಹಲೋ, ಎಲ್ಲಿದ್ಯಾ ನಿಹಾರಿಕಾ? ನಾನು ಎಲ್ಲಿದ್ರೆ ನಿನ್ಗೇನಂತೆ? ಏನಕ್ಕೆ ಮಾಡ್ದೆ ಹೇಳು. ಅದು ನಾನು ಗೆದ್ದೆ, ನೀನ್ ಸೋತೋದೆ ಅನ್ನೋ ಮಾತನ್ನ ಹೇಳ್ಬೇಕು ಅಂದ್ರೆ ಇವಾಗ್ಲೇ ಫೋನ್ ಇಟ್ಬಿಡು. ಮೊದ್ಲೇ ನಾನು ತುಂಬಾ ಕೋಪದಲ್ಲಿದ್ದೀನಿ. ಹಾಗೆ ಮಾತಾಡೋ ಅವಕಾಶ ನನಗೆ ಸಿಗೋ ತರ ಕಾಣಿಸ್ತಾ ಇಲ್ಲ ನಿಹಾರಿಕಾ. ಯಾಕೋ ಪಾಪ? ಮೆಮೊರಿ ಲಾಸ್ ಆಗೋದು ಅನ್ನೋದು ಇಷ್ಟು ಭಯಂಕರವಾಗಿರತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಭಾವ ಹಳೆದನ್ನೆಲ್ಲ ಮರ್ತೋಗಿರೋದು ನಿನಗೆ ತುಂಬಾ ಪ್ಲಸ್ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ಹಾಗೆ ಪ್ಲಸ್ ಆಗ್ಬಾರ್ದು ಅಂತಾನೆ ಅಲ್ವಾ ತರತರವಾದ ಪ್ರಯತ್ನ ಮಾಡ್ತಿರೋದು ನೀನು? ನಾನ್ ಪ್ರಯತ್ನ ಮಾಡಿದ್ರು ಅದು ಫಲಿಸ್ಬೇಕಲ್ವಾ? ವಿಷಯ ಏನು ಅಂತ ನೇರವಾಗಿ ಹೇಳು. ಭಾವ ನನ್ನ ಮನೆಯಿಂದ ಕರ್ಕೊಂಡು ಬಂದಾಗ ಚೆನ್ನಾಗೇ ಇದ್ದ. ಇಲ್ಲಿಗೆ ಬಂದ್ಮೇಲೆ ಅರ್ಧ ಗಂಟೆವರೆಗೂ ಚೆನ್ನಾಗೇ ಇದ್ದ. ನಾನು ಹೇಳ್ದ ಹಾಗೆ ಕೇಳ್ದ. ಸಡನ್ ಆಗಿ ಏನಾಯ್ತೋ ಏನೋ ನಿಹಾರಿಕಾ ನಿಹಾರಿಕಾ ಅಂತ ನಿನ್ನ ಹೆಸರೇ ಜಪಿಸ್ತಾ ಇದ್ದಾನೆ. ನಿಹಾರಿಕಾ ಎಲ್ಲಿ? ನಿಹಾರಿಕಾ ಇಲ್ದೇನೆ ನನ್ನನ್ನು ಯಾಕೆ ಕರ್ಕೊಂಡು ಬಂದೆ? ನಿಹಾರಿಕಾ ಇದ್ರೆ ಚೆನ್ನಾಗಿರತ್ತಲ್ವಾ ಅಂತ ಚಿಕ್ಕ ಮಕ್ಕಳ ಹಾಗೆ ಒಂದೇ ಸಮ ಹಠ ಮಾಡ್ತಾ ಇದ್ದಾನೆ. ನನ್ನ ಹೆಂಡತಿ ಆಗೋಳು ನನ್ನ ಜೊತೆ ಇರ್ಬೇಕಲ್ವಾ ಅಂತ ನನ್ನ ಮೇಲೆ ಸೀರಿಯಸ್ ಆಗಿದ್ದಾನೆ. ನಿಜವಾಗ್ಲೂನಾ? ನಿಹಾರಿಕಾಗೆ ಫೋನ್ ಮಾಡಿ ತಕ್ಷಣ ಬರೋದಕ್ಕೆ ಹೇಳು ಅಂದಿದ್ದಕ್ಕೆ ನಾನು ಮಾಡಿದ್ದು. ಇಲ್ಲ ಅಂದ್ರೆ ನಾನು ಯಾಕೆ ಮಾಡ್ತಿದ್ದೆ? ನನ್ನ ಮನ್ಸು ಯಾಕೆ ಒಪ್ಕೊಳ್ಳುತ್ತೆ? ನೀನಿಲ್ಲಿಗೆ ಬರೋದು ನನಗಿಷ್ಟ ಇಲ್ಲದೆ ಇದ್ರೂ ಶ್ರೀಕರ್ ಅವ್ರ ಬಗ್ಗೆ ಇಲ್ಲಿ ಯಾರೂ ಬ್ಯಾಡಾಗಿ ಅನ್ಕೋಬಾರ್ದು ಅಂತ ಕರಿತಾ ಇದ್ದೀನಿ. ನೀನು ಈಗಲೇ ಹೊರಟ್ಪಾ. ನನ್ನ ಶತ್ರುನ ನನ್ನ ಗಂಡನ ಹತ್ರ ಬಾ ಅಂತ ಕರಿಬೇಕಾಗ್ತಿದೆ. ಏನ್ ನನ್ನ ಕರ್ಮಾನೋ, ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ತುಂಬಾ ಮೆರ್ದೆ ಅಲ್ವಾ? ಇವಾಗ ಏನಾಯ್ತು ಅಂತ ನೋಡಿದ್ಯಾ? ನಮಗ್ ಮದ್ವೆ ಸೆಟ್ ಆಗಿರೋ ವಿಷಯ ಶ್ರೀಕರ್ ಅವ್ರ ಬ್ರೈನ್ ಅಲ್ಲಿ ಬಲವಾಗಿ ಉಳ್ಕೊಂಡಿದೆ. ನೀನ್ ಬಲವಂತವಾಗಿ ಹೇಳ್ಕೊಂಡು ಹೋದ್ರು ಶ್ರೀಕರ್ ಅವರು ನನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ಅಂತ ನಾನು ಊಹಿಸ್ಕೊಂಡಿದ್ದೆ. ಇಂಥ ಕಾಲ್ ಬರತ್ತೆ ಅಂತ ಕೂಡ ಅನ್ಕೊಂಡಿದ್ದೆ. ಇವಾಗ್ಲಾದ್ರೂ ಅರ್ಥ ಆಯ್ತಾ? ಶ್ರೀಕರ್ ನನ್ನವರೇ. ನಾನಿವಾಗ್ಲೇ ಹೊರಡ್ತಾ ಇದ್ದೀನಿ. ಬೇಗ ಬಾರಮ್ಮ ತಾಯಿ. ಒಟ್ನಲ್ಲಿ ಮೆಮೊರಿ ಲಾಸ್ ಅನ್ನೋದು ನಿನ್ ಪಾಲಿಗೆ ವರ ಆಗಿದ್ಯಮ್ಮ. ಬಲೇನಂತೂ ರೆಡಿ ಮಾಡಿದ್ದೀನಿ. ಇವತ್ತು ನೀನು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ನಿನ್ನಂಥ ಕಿಲಾಡಿನ ಮೋಡಿ ಮಾತುಗಳಿಂದ ನಂಬಿಸಿ ನಿನ್ನ ಚಾಪ್ಟರ್ನ ಕ್ಲೋಸ್ ಮಾಡಬೇಕು.
6ನೇ ತಾರೀಕ್ವರೆಗೂ ಶ್ರೀಕರ್ ಇದೇ ಥರ ಇದ್ರೆ ಸಾಕು. ಶ್ರೀಕರ್ ಆ ಅವನಿಗೆ ಸಿಗಲ್ಲ. ನಾನು ಹೊರಡ್ತೀನಿ. ಸರಿನಮ್ಮ. ಸರಿನಮ್ಮ. ಹುಷಾರು. ಹಾ, ಬಾಯ್. ಭಾವನ್ ಬಾಸ್ ಇಂದ ನಿನ್ ವಿಷಯ ಎಲ್ಲ ಹೊರಗಡೆ ಬರತ್ತೆ. ಬಾ ನಿಹಾರಿಕಾ, ಬಾ. ನಿಹಾರಿಕಾ ಬರೋದಕ್ಕೂ ಮುಂಚೆ ಬಾಸ್ ಬಂದ್ರೆ ಚೆನ್ನಾಗಿರತ್ತೆ. ಅವ್ರು ಬರೋದ್ ತಡವಾಗಿ ನಿಹಾರಿಕಾ ಮೊದ್ಲೇ ಬಂದ್ಬಿಟ್ರೆ ಭಾವನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತಾಳೆ.